ಮತ್ತೆ ಬೆಂಗಳೂರು ಫಸ್ಟ್ಗೆ ಸ್ವಾಗತ. ಪುಸ್ತಕ ತಗೊಂಡ್ರೆ ಪೆನ್ಸಿಲ್ ಫ್ರೀ, ಸ್ಟವ್ ತಗೊಂಡ್ರೆ ಕುಕ್ಕರ್ ಫ್ರೀ, ಎಂತಹ ಸಾಕಷ್ಟು ಆಫರ್ಗಳನ್ನು ನಾವು ನೋಡಿದ್ದೀವಿ. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರನೂ ಇಂತಹದ್ದೇ ಒಂದು ಆಫರ್ ನೀಡಿದೆ. ಅದೇನು ಅಂದ್ರೆ ಸಿಎ ನಿವೇಶನ ಮಂಜೂರು ಮಾಡಿಸ್ಕೊಂಡ್ರೆ ರಾಜಕಾಲುವೆ ಜಾಗ ಫ್ರೀ ಅನ್ನೋದು. ಅರ್ಥ ಆಗ್ಲಿಲ್ವಾ? ಈ ಸ್ಟೋರಿ ನೋಡಿ. ಹೌದು, ಒಂದು ತಗೊಂಡ್ರೆ ಇನ್ನೊಂದನ್ನ ಉಚಿತವಾಗಿ ಕೊಡ್ತೀವಿ ಅಂತ ಅಂಗಡಿ ಮುಂದೆ ಬೋರ್ಡ್ ಹಾಕೊಂಡಿರ್ತಾರಲ್ಲ, ಅದೇ ರೀತಿ ಇದೆ ಬಿಡಿಎ ಮಾಡಿರೋ ಅವಾಂತರ. ಬೆಂಗಳೂರಿನ ಜಯನಗರದ ಸರ್ವೆ ನಂಬರ್ 40ರ ಸಿಎ ನಿವೇಶನದ ಜಾಗವನ್ನ ಜಟ್ಟಿ ಸಂಘದವರಿಗೆ ಮಂಜೂರು ಮಾಡಲಾಗಿದೆ. ಮೆಟ್ರೋ ಕಾಮಗಾರಿಗೆ ಬಿವಿಕೆ ಅಯ್ಯಂಗಾರ್ ರಸ್ತೆಯಲ್ಲಿನ ಜಾಗವನ್ನ ನೀಡಿದ್ದಕ್ಕಾಗಿ ಅವರಿಗೆ ಬದಲಿ ನಿವೇಶನ ಅಂತ ಜಯನಗರದಲ್ಲಿನ ಜಾಗವನ್ನ ಬಿಡಿಎ ಮಂಜೂರು ಮಾಡಿತ್ತು. ಆದರೆ ಪರಿಷ್ಕೃತ ನಕ್ಷೆಯ ಮಂಜೂರಾತಿಯ ಸಮಯದಲ್ಲಿ ಬಿಡಿಎ ಇಲ್ಲಿದ್ದ ರಾಜಕಾಲುವೆಯನ್ನು ಸೇರಿಸಿ ಜಟ್ಟಿ ಸಂಘದವರಿಗೆ ಸರ್ಟಿಫಿಕೇಟ್ ಕೊಟ್ಬಿಟ್ಟಿದೆ. ಬಿಡಿಎ ಅಧಿಕಾರಿಗಳಿಗೆ ಏನೂ ಗೊತ್ತಿಲ್ಲ. ಯಾರ್ಯಾರೋ ಹಿಂದೆ ಕಮಿಷನರ್ ಇಂದ ಕೊಟ್ಟರು, ನಾವು ಕೊಟ್ಟಿಲ್ಲ ಅಂತ ಇದ್ದಾರೆ. ಇವತ್ತು ನಾವು ಶ್ಯಾಮ್ ಭಟ್ರಿಗೆ ಇವತ್ತು ಕೊಟ್ಟಿದ್ದೀವಿ. ನಿನ್ನೆ SP ನಮ್ಮ BMTF SP ಮಲ್ಲಿಕಾರ್ಜುನ ಅವ್ರನ್ನ ಭೇಟಿ ಮಾಡಿ ಎಂಟೈರ್ ಡಾಕ್ಯುಮೆಂಟ್ ಅವ್ರಿಗೆ ಕೊಟ್ಟಿದ್ದೀವಿ ನಾವು. ಅವರು ಕೂಡ ಬಿಡಿಎಗೆ ಬರೆದಿದ್ದಾರೆ. ಇದು ಇಮ್ಮಿಡಿಯೇಟ್ ನಮಗೆ ಸ್ಪಷ್ಟವಾಗಿ ಉತ್ತರವನ್ನು ಕೊಡಬೇಕು ಅಂತ ಬರೆದಿದ್ದಾರೆ. ನಾನು ಶ್ಯಾಮ್ ಭಟ್ರು ಕೂಡ ಇಮ್ಮಿಡಿಯೇಟಾಗಿ ಇದನ್ನು ವಾಪಸ್ ತಗೊತೀವಿ ಅಂತ ಹೇಳಿದ್ದಾರೆ. ಒಟ್ಟಾರೆ ಇದು ಭಾಳ ಸಮಸ್ಯೆಯಾಗಿದೆ. ಇದು ಮೊದಲು ನೀಡಿದ ಸ್ಥಾನ ಪ್ರಮಾಣ ಪತ್ರದಲ್ಲಿ ದಕ್ಷಿಣಕ್ಕೆ ರಾಜಕಾಲುವೆ ಇದೆ ಅಂತ ಉಲ್ಲೇಖಿಸಿದ್ದ ಬಿಡಿಎ ಇದೀಗ ಎರಡನೇ ಬಾರಿ ಪೊಸಿಷನ್ ಸರ್ಟಿಫಿಕೇಟ್ ನೀಡುವಾಗ ಅದೇ ಜಾಗವನ್ನ ರಸ್ತೆ ಅಂತ ಉಲ್ಲೇಖಿಸಿದೆ. ಇದೀಗ ಜಟ್ಟಿ ಸಂಘದವರು ಅಲ್ಲಿ ನಿರ್ಮಾಣ ಕಾಮಗಾರಿ ಆರಂಭಿಸಿದ್ದು ಕಾಲುವೆಯನ್ನ ಕೆಡವಿರೋದು ಸ್ಥಳೀಯ ಬಡಾವಣೆಗಳಿಗೆ ಒಳಚರಂಡಿ ವ್ಯವಸ್ಥೆ ಹದಗೆಟ್ಟಿದೆ. ಎಂಟೈರ್ ನಮ್ಮ ಸುಮಾರು ಒಂದು 40 ಬ್ಲಾಕ್ ಏರಿಯಾ ಫುಲ್ದು ನೀರು ಬರೋದಲ್ಲ, ಅದಕ್ಕೆ ಡ್ರೈನ್ಗೆ ಇದು ಮಾಡಿರೋದು. ಇವಾಗ ಈ ಜಟ್ಟಿ ಕಮ್ಯುನಿಕೇಷನ್ಗೆ ಇವ್ರಿಗೆ ಜಾಗ ಕೊಟ್ಟಿರೋದ್ರಿಂದ ಅವರು ಬಂದ್ಬಿಟ್ಟು ಇವಾಗ ಇಲ್ಲಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿರೋದ್ರಿಂದ ನಮಗೆ ಮೋರಿನೆಲ್ಲ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ. ಬ್ಲಾಕ್ ಮಾಡಿರೋ ಕಾರಣಕ್ಕೆ ನಮಗೆ ಮಳೆ ಬಂದರೆ ನಮ್ಮ ನೀರೆಲ್ಲ ನಿಂತ್ಕೊಂಡು ಮನೆಗಳೆಲ್ಲ ತುಂಬ ಜಲಾವೃತ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಅಸಲಿಗೆ ಪಾರ್ಕ್ ನಿರ್ಮಾಣಕ್ಕಾಗಿ ಮೀಸಲಿದ್ದ ಜಾಗವನ್ನ ಕಾನೂನು ಬಾಹಿರವಾಗಿ ಗುತ್ತಿಗೆ ನೀಡಿರುವ ಬಿಡಿಎ ಈಗ ರಾಜಕಾಲುವೆಯನ್ನು ಲೀಸ್ಗೆ ನೀಡಿ ಅಪಹಾಸ್ಯಕ್ಕೀಡಾಗಿದೆ. ಆದರೆ ಈ ಬಗ್ಗೆ ಬಿಡಿಎ ಮಾತ್ರ ತಮಗೇನೂ ಗೊತ್ತಿಲ್ಲ ಅಂತ ಉಡಾಫೆ ಉತ್ತರ ನೀಡುತ್ತೆ. ರಾಜಕಾಲುವೆಯನ್ನೇ ಲೀಸ್ಗೆ ನೀಡಿರೋ ಬಿಡಿಎ ಮುಂದೆ ವಿಧಾನಸೌಧವನ್ನು ಲೀಸ್ಗೆ ಕೊಟ್ಟರು ಆಶ್ಚರ್ಯ ಏನಿಲ್ಲ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಸತೀಶ್ ಜೊತೆ ಅಶ್ವಿನಿ, ಸುವರ್ಣ ನ್ಯೂಸ್. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ಇದೀಗ ಸಾರ್ವಜನಿಕರಿಗೆ ಮತ್ತಷ್ಟು ಹತ್ತಿರವಾಗಿದೆ. ಇನ್ಮುಂದೆ ಯಾವುದೇ ಪ್ರಕರಣದ FIRನಿಂದ ಹಿಡಿದು ಚಾರ್ಜ್ ಶೀಟ್ ಸಲ್ಲಿಕೆವರೆಗೂ ಪ್ರತಿಯೊಂದು ವಿವರಗಳು ದೂರುದಾರನ ಮೊಬೈಲ್ಗೆ ಸಂದೇಶ ರೂಪದಲ್ಲಿ ದೊರೆಯಲಿದೆ. ಅಪರಾಧಿಗಳ ಪೂರ್ವಾಪರ ತಿಳಿಬೇಕಂದ್ರೆ ಪೊಲೀಸರಿಗೆ ಇನ್ನು ಕಷ್ಟ ಇಲ್ಲ. ಹಾಗೇನೆ ತಾವು ನೀಡಿದ ದೂರು ಏನಾಯ್ತು ಅಂತ ತಿಳ್ಕೊಳ್ಳೋದು ಸಮಸ್ಯೆಯಾಗಲ್ಲ. ಯಾಕಂದ್ರೆ ಜನಸ್ನೇಹಿ ಯೋಜನೆಗೆ ಪೊಲೀಸ್ ಇಲಾಖೆ ಚಾಲನೆ ನೀಡಿದೆ. ರಾಜ್ಯ ಪೊಲೀಸ್ ಪ್ರಧಾನ ಕಚೇರಿಯಲ್ಲಿ ಇಂದು 3 ಮಹತ್ವದ ಯೋಜನೆಗಳಿಗೆ ಚಾಲನೆ ದೊರೆತಿದೆ. 53 ಕೋಟಿ ವೆಚ್ಚದಲ್ಲಿ ಜಾರಿಗೊಳಿಸಿರುವ CCTNS, ಸಕಾಲ ಹಾಗೂ SMS ಗೇಟ್ವೇ ಯೋಜನೆಗಳು ಅನುಷ್ಠಾನಕ್ಕೆ ಬಂದಿವೆ. CCTNS ಯೋಜನೆ ಕ್ರೈಮ್ ಅಂಡ್ ಕ್ರಿಮಿನಲ್ ಟ್ರ್ಯಾಕಿಂಗ್ ನೆಟ್ವರ್ಕ್ ಸಿಸ್ಟಮ್ ಎಂದು ಕರೆಯಲ್ಪಡುವ ಈ ಯೋಜನೆ ರಾಜ್ಯ ಪೊಲೀಸ್ ಅಧಿಕಾರಿಗಳಿಗೆ ನೆರವಾಗಲಿದೆ. 1400 ಕೇಂದ್ರಗಳಲ್ಲಿ ಅಪರಾಧಿಯ ಪೂರ್ವಾಪರ ವಿವರಗಳ ಸಮಗ್ರ ಮಾಹಿತಿ ಇರಲಿದೆ. ಸಕಾಲ ಯೋಜನೆಯ ಮೂಲಕ ಪೊಲೀಸ್ ಇಲಾಖೆ 21 ಸೇವೆಗಳನ್ನು ಕರ್ನಾಟಕ ಸಾರ್ವಜನಿಕ ಸೇವಾ ಖಾತ್ರಿ ಕಾಯ್ದೆ 2011ರ ಅಡಿಯಲ್ಲಿ ಜಾರಿಗೆ ತಂದಿದೆ. SMS ಗೇಟ್ವೇ ವ್ಯವಸ್ಥೆಯು ನಾಗರಿಕರಿಗೆ ನೀಡುವ ಸೇವೆಗಳ ಹಂತ, ಪ್ರಕರಣಗಳ ಹಂತದ ಬಗ್ಗೆ ಪಾರದರ್ಶಕವಾಗಿ ಮಾಹಿತಿ ನೀಡುತ್ತದೆ. ಕೇವಲ SMS ಮೂಲಕ ಇದನ್ನ ಪಡೆಯಬಹುದು. SMS ಗೇಟ್ವೇ ಮುಖಾಂತರ ಸ್ವಯಂ ಚಾಲಿತ ಕಿರು ಸಂದೇಶ ಇವಾಗೇನು ಮಾನ್ಯ ಉಪಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡಿದ್ದಾರೆ, ಅದು ಇಡೀ ರಾಜ್ಯದಲ್ಲಿ ಯಾರೇ ಆದರೂ ಕೂಡ ತಾವು ಸಲ್ಲಿಸಿರುವ ಅರ್ಜಿಯ ಪರಿಸ್ಥಿತಿ ಹೇಗಿದೆ, ಫ್ರಮ್ FIR ಟು ಚಾರ್ಜ್ ಶೀಟ್, ಅದನ್ನು ತಿಳ್ಕೊಳ್ಳೋಕೆ ಇದು ಬಹಳ ಸಹಾಯಕ ಆಗ್ತಾ ಇದೆ. ಈ ಎಲ್ಲ ಯೋಜನೆಗಳ ಜೊತೆಗೆ ನಗರದಲ್ಲಿ ಇನ್ನೊಂದು ವಾರದ ಒಳಗಾಗಿ CCBಯನ್ನ ಬಲಪಡಿಸುವುದಾಗಿ ಸಚಿವ ಅಶೋಕ್ ಹೇಳಿದರು. 10 ದಿನ ಇಲ್ಲ, ಈ ವಾರದಲ್ಲೇ ನಾವು ಒಂದು CCBಯನ್ನ ಮತ್ತೆ ಮಾಡರ್ನೈಸ್ ಮಾಡುವಂತದಕ್ಕೆ
ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದೀನಿ. ನಾನು ನಮ್ಮ DG ಅವ್ರ ಜೊತೆ, ವಿಶೇಷವಾಗಿ ನಮ್ಮ ಕಮಿಷನರ್ ಜೊತೆ, ನಮ್ಮೆಲ್ಲ ಹಿರಿಯ ಅಧಿಕಾರಿಗಳ ಜೊತೆ ಒಂದು ರೌಂಡ್ ಚರ್ಚೆ ಮಾಡಿದ್ದೀನಿ. ಇನ್ನೂ CCBಯನ್ನು ಸ್ಟ್ರೆಂಥನ್ ಮಾಡೋಕ್ಕೆ ಏನು ಮಾಡಬೇಕು. ಈ ಎಲ್ಲ ಯೋಜನೆಗಳು ಸಾರ್ವಜನಿಕರಿಗೆ ಸರಿಯಾಗಿ ತಲುಪಿದರೆ ಮಾತ್ರ ಯಶಸ್ಸು ಸಿಗಲು ಸಾಧ್ಯ. ಬೆಂಗಳೂರಿನಿಂದ ಕ್ಯಾಮರಾಮನ್ ವೆಂಕಟ್ ಜೊತೆ ನಾಗೇಂದ್ರ ಬಾಬು, ಸುವರ್ಣ ನ್ಯೂಸ್. ರಾಜಾಜಿನಗರದಲ್ಲಿ ನಾಳೆ ಪಂಡಿತ್ ದೀನದಯಾಳ್ ಉಪಾಧ್ಯಾಯ ಡಯಾಲಿಸಿಸ್ ಕೇಂದ್ರ ಉದ್ಘಾಟನೆಯಾಗಲಿದೆ. ಶಾಸಕರ ಅಭಿವೃದ್ಧಿ ಅನುದಾನದಲ್ಲಿ ಈ ಕೇಂದ್ರ ತಲೆ ಎತ್ತಲಿದೆ. ಸುಮಾರು 2 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿದೆ. BPL ಕಾರ್ಡ್ದಾರರಿಗೆ ಉಚಿತ ಚಿಕಿತ್ಸೆ, ಬಡ ಜನರಿಗೆ ಅತಿ ಕಡಿಮೆ ವೆಚ್ಚ ಅಂದರೆ 500 ರೂಪಾಯಿಯಲ್ಲಿ ಡಯಾಲಿಸಿಸ್ ಮಾಡಲಾಗುವುದು. ವಿಶೇಷ ಅಂದರೆ ಡಯಾಲಿಸಿಸ್ ಕೇಂದ್ರದಲ್ಲಿ ಜರ್ಮನಿಯ ಸುಮಾರು 9 ಡಯಾಲಿಸಿಸ್ ಯಂತ್ರಗಳು ಅಳವಡಿಸಲಾಗಿದ್ದು 18 ಹಾಸಿಗೆಗಳು, UPS ಸೇರಿದಂತೆ ಎಲ್ಲ ರೀತಿಯ ಸೌಲಭ್ಯಗಳನ್ನು ಅಳವಡಿಸಲಾಗಿದೆ. ಇನ್ನು ಕೇಂದ್ರದ ಪೂರ್ತಿ ಜವಾಬ್ದಾರಿಯನ್ನ ಪೀಣ್ಯ ರೋಟರಿ ಕ್ಲಬ್ಗೆ ನೀಡಲಾಗಿದೆ. ವಿಶ್ವಕರ್ಮ ಸಮಾಜಕ್ಕೆ ರಾಜಕೀಯದಲ್ಲಿ ಪ್ರಾತಿನಿಧ್ಯ ನೀಡಬೇಕು ಅಂತ ವಿಶ್ವಕರ್ಮ ಸಮಾಜದ ಅಧ್ಯಕ್ಷ KP ನಂಜುಂಡಿ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ವಿಶ್ವಕರ್ಮ ಜಯಂತಿಗೆ ರಜಾ ನೀಡಬೇಕು ಅಂತ ಆಗ್ರಹಿಸಿದ್ದಾರೆ. ಸರ್ಕಾರದ ಎದುರು ಅವರು 8 ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಪಾದಯಾತ್ರೆ ಮಾಡುವಂಥ ಸಂದರ್ಭದಲ್ಲೂ ಕೂಡ ನಮ್ಮ ಸ್ವಾಮೀಜಿಗಳು, ನಮ್ಮ ಸಮಾಜದ ಮುಖಂಡರುಗಳು 185 ಕಿಲೋಮೀಟರ್ ನಡೆದರೂ ಕೂಡ ಸರ್ಕಾರದವ್ರು ಬಂದು ಏನು ನಿಮ್ಮ ಸಮಸ್ಯೆ ಅಂತ ಮುಖ್ಯಮಂತ್ರಿ ಆಗಲಿ, ಉಪಮುಖ್ಯಮಂತ್ರಿ ಆಗಲಿ, ಒಬ್ಬ ಶಾಸಕರಾಗಲಿ, ಒಬ್ಬ ಮಂತ್ರಿಗಳಾಗಲಿ ಇವತ್ತು ನನಗೂ ಬಂದು ಕೇಳಿಲ್ಲ. ಇನ್ನು ಎಷ್ಟು ವರ್ಷಗಳ ಕಾಲ ನಾವು ಹೀಗೆ ಇರೋದು? ನಾವು ಕೂಡ ಎಲ್ಲರಂತೆ ಬದುಕಬೇಕಲ್ವ? ಇವತ್ತು ಚಿನ್ನ ಬೆಳ್ಳಿ ಕೆಲಸ ಮಾಡ್ತಾ ಇರೋರು ಸಾಯೋವರೆಗೂ ಅದೇ ಕೆಲಸ ಮಾಡೋದಾ? ನಮಗೆ ಒಳ್ಳೇದು ಮಾಡಿ ಅಂತ ನಾವು ಇಷ್ಟೆಲ್ಲ ಹೇಳಿದ್ರು ಕೂಡ ಸರ್ಕಾರದವರು ನಮ್ಮ ಕಡೆ ನೋಡ್ತಾ ಇಲ್ಲ. ಅದಕ್ಕೆ ನಾವು ಈ ನಾಳೆ 28ನೇ ತಾರೀಕು ನಮ್ಮ ಸ್ವಾಮೀಜಿಗಳು, ಈ ಕರ್ನಾಟಕ ರಾಜ್ಯದ ಎಲ್ಲ ನಮ್ಮ ಸಮಾಜದ ಮುಖಂಡರುಗಳು ನಾವೆಲ್ಲ ಸೇರಿ ಸರ್ಕಾರದ ವಿರುದ್ಧ ಒಂದು ರೀತಿಯಲ್ಲಿ ಪ್ರತಿಭಟನೆ ಇದು. ಯಾಕಂದರೆ ನಮ್ಮ ಮನವಿ ಪತ್ರ ಕೊಟ್ಟು ಸಾಕಾಗಿ ಹೋಗಿದೆ ನಮಗೆ. ಇದು ಸರ್ಕಾರದ ವಿರುದ್ಧ ನಮ್ಮ ಪ್ರತಿಭಟನೆಯನ್ನು ನಾವು ಟೌನ್ ಹಾಲ್ ಮುಂಭಾಗದಲ್ಲಿ ನಮ್ಮ ಪಂಚ ಕಸಬುಗಳನ್ನು ಮಾಡುವಂಥ ಕೆಲಸದ ಸಾಮಾನುಗಳನ್ನು ಇಟ್ಟುಕೊಂಡು ನಾವು ನಾಳೆ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ಕೂಡ ನಾವು ಧರಣಿಯನ್ನು ಮಾಡ್ತಾ ಇದ್ದೇವೆ. ಈಗ ಬ್ರೇಕ್ ನಂತರ ಬೆಂಗಳೂರು ಫಸ್ಟ್ ಮುಂದುವರಿಯುತ್ತೆ.